ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಹರಿ ಓಂ. ಶ್ರೀ ಶ್ರೀ ಶಂಕರಾಚಾರ್ಯ ಜಗದ್ಗುರು ಶಂಕರಾಚಾರ್ಯ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳ ಅಡಿದಾವರಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕ್ಷೇತ್ರದ ಅಧಿದೇವತೆಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ವಿಜಯರತ್ನಂ ಅವರು ಪರಮಾನಂದ ಭಾರತಿ ಸ್ವಾಮಿಗಳನ್ನು ಸ್ವಾಗತಿಸಿದರು. ತುಂಬ ಸರಿಯಾಗಿದೆ. ಯಾರು ಕೆಲಸ ಮಾಡ್ತಾರೋ ಅವರನ್ನು ಸ್ವಾಗತಿಸಬೇಕು. ಇಲ್ಲಿ ಗುರುಗಳು ಭಗವಂತ ನೆಲೆ ನಿಂತು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಆದ್ದರಿಂದ ಅವರನ್ನು ಸ್ವಾಗತಿಸಿದ್ದು ಸರಿಯಾಗಿಯೇ ಇದೆ. ಮತ್ತೆ ಶೇಷಗಿರಿ ಭಟ್ರದಕ್ಕೆ ವ್ಯಾಖ್ಯಾನ ಮಾಡಿದರು. ಈ ಸಂಸ್ಕೃತಜ್ಞರ ವಿಶೇಷತೆ ಇದು. ನೀವು ಎಲ್ಲಿ ಹೆಚ್ಚು ಕಡಿಮೆ ಆದರೂ ಅದನ್ನು ತಿದ್ದಿ ವ್ಯಾಖ್ಯಾನ ಮಾಡಿ ಸರಿ ಮಾಡುವ ಸಾಮರ್ಥ್ಯ ಇರ್ತದೆ. ಅವರು ಹೇಳಿದರು, ಹಾಗೇನಿಲ್ಲ, ಒಂದು ಯಜ್ಞ ಅಂತ ಆಗಬೇಕಾದ್ರೆ ಯಾವೊಬ್ಬ ವ್ಯಕ್ತಿಯಿಂದ ಆಗುವಂಥದ್ದಲ್ಲ ಅದು. ಕಾಣುವ ಕೈಗಳು ಎಷ್ಟಿದೆಯೋ ಕಾಣದ ಕೈಗಳು ಅಷ್ಟೇ ಇರ್ತದೆ ಅದರ ಹಿಂದೆ. ಹಾಗೆ ನಿಮಿತ್ತವಾಗಿ ಒಂದು ಹೆಸರು ಹೇಳಬೇಕು. ಯಾವುದೋ ಒಂದು ಹೆಸರು ಹೇಳಿದ್ದಾರೆ, ಅದು ಶ್ರೇಷ್ಠವಾದ ಹೆಸರು ಹೇಳಿಬಿಟ್ಟಿದ್ದಾರೆ. ಬಹುಶಃ ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಶಕ್ತಿಯಾಗಿ ನಿಂತವರು ಶ್ರೀ ಶ್ರೀ ಪರಮಾನಂದ ಭಾರತಿ ಸ್ವಾಮಿಗಳೇ. ಯಾಕೆ ಕೇಳಿದರೆ, ಇವರ ಹೆಸರು ನೀಲಕಂಠ ಅಂತ, ಶ್ರೀ ನೀಲಕಂಠ ಅಂತ. ಅವರು ಧರ್ಮಪತ್ನಿ ಹಿಂದ್ಗಡೆ ಕೂತ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳಲೇಬೇಕು. ನಮ್ಮ ಗುರುಗಳಾದ ಪರಮಾನಂದ ಭಾರತಿ ಸ್ವಾಮಿಗಳು ಅವರ ಮನೆಯಲ್ಲಿ 10 ವರ್ಷ ವಾಸವಾಗಿದ್ದುಕೊಂಡು ತಮ್ಮ ಧರ್ಮ ಕಾರ್ಯಗಳನ್ನೆಲ್ಲ ಮಾಡ್ತಾಯಿದ್ರು. ಬೆಂಗಳೂರಿಗೆ ಬಂದಾಗ ವಾಸ್ತವ್ಯ ಆರಂಭದ ದಿನಗಳಲ್ಲಿ ಅವರ ಮನೆಯಲ್ಲಿಯೇ ಇತ್ತು. ಅವರ ಕುಟುಂಬ ಸ್ವಾಮಿಗಳಿಂದ ತುಂಬ ಪ್ರೇರಣೆಯನ್ನು ಪಡೆದಿದೆ. ಮತ್ತು ಶ್ರೀ ನೀಲಕಂಠವರು ಬೇರೆ ಎಲ್ಲ ಮಾತಾಪಿತೃಗಳಿಗೆ ಒಂದು ಆದರ್ಶಪ್ರಾಯ ಅಂತ ಭಾವಿಸ್ತೇನೆ. ಅವರ ಮಕ್ಕಳಿಬ್ಬರು ಈಗೇನು ಮುಂದುಗಡೆ ಕೂತ್ಕೊಂಡಿದ್ದಾರೆ, ವೇದವನ್ನು ಹೇಳಿದರು. ಅವರಿಗೆ ಲೌಕಿಕ ಶಿಕ್ಷಣ ಕೊಡೋದರೊಟ್ಟಿಗೆ ವೇದ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರು ಪಟ್ಟಂಥ ಶ್ರಮ, ಅದನ್ನು ನಾವು ನೆನಪು ಮಾಡಿಕೊಂಡ್ರೆ ಹೀಗಿರಬೇಕು ಒಂದು ಮಾತಾಪಿತೃಗಳು ಅಂತ ಅನಿಸುತ್ತೆ. ನಾವೆಲ್ಲರೂ ಯೋಚನೆ ಮಾಡೋದು, ನಮ್ಮ ಮಕ್ಕಳು ಲೌಕಿಕ ಶಿಕ್ಷಣದಲ್ಲಿ ಬಹಳ ಎತ್ತರಕ್ಕೆ ಹೋಗಬೇಕು, ಅವರು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಮತ್ತೊಂದಾಗಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅಂತ ಬಯಸ್ತೇವೆ. ಅದು ತಪ್ಪು ಅಂತ ನಾನು ಹೇಳಲ್ಲ. ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮವನ್ನು ಬಿಡದೆ ಜೀವನೋಪಾಯದ ವ್ಯವಸ್ಥೆಗೆ ಯಾವುದನ್ನೋ ನಾವು ಆಶ್ರಯಿಸುವುದು ಸರಿ ಇದೆ. ಅದನ್ನು ಬಿಟ್ಟು ಅದನ್ನು ಬದಿಗೊತ್ತಿ ಬರೀ ಹೊಟ್ಟೆಪಾಡಿನ ವ್ಯವಸ್ಥೆಗೆ ಮಹತ್ವ ಕೊಡುವಂತಹ ಇವತ್ತಿನ ಕಾಲದಲ್ಲಿ ಅವರು ಅವತ್ತೇ ಯೋಚನೆ ಮಾಡಿದರು, ನಮ್ಮ ಮಕ್ಕಳು ಬೇರೆ ಎಲ್ಲರಂತ ಆಗಬಾರ್ದು, ಅವರಿಗೆ ವೇದ ಸಂಸ್ಕೃತಿಯ ಶಿಕ್ಷಣ ಸಿಗಬೇಕು ಅಂತ. ಅವ್ರಿಗೆ ಬಹಳ ಕಷ್ಟ ಆಯಿತು ಅಂತ ಹೇಳಿದರು. ಎಲ್ಲೆಲ್ಲೋ ಕರ್ಕೊಂಡು ಹೋದೆ, ಅಲ್ಲಾಗಲಿಲ್ಲ, ಇನ್ನೊಂದು ಕಡೆ ಸೈಕಲಲ್ಲೇ ಕರ್ಕೊಂಡು ಹೋಗ್ತಿದ್ರು ಮಕ್ಕಳನ್ನು ಅಂತ. ಆ ಶ್ರಮ ನೆನಪು ಮಾಡಿಕೊಂಡ್ರೆ ಹೀಗೆ ಇರಬೇಕು ಮಾತಾಪಿತೃಗಳು ಅಂತ ಅನಿಸುತ್ತೆ.
ಇವತ್ತು ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇವೆ. ಅಣ್ಣ ತಮ್ಮಂದಿರಿಬ್ಬರೂ ಕೂಡ ಯಜ್ಞಶಾಲೆಯಲ್ಲಿ ಕುಳಿತುಕೊಂಡು ಒಬ್ಬರು ಅಧ್ವರ್ಯವಾಗಿ, ಒಬ್ಬರು ಮಂತ್ರವನ್ನು ವಾಚನ ಮಾಡುವುದರ ಮೂಲಕವಾಗಿ 10 ದಿನದ ಈ ಋಕ್ ಸಂಹಿತಾ ಯಾಗವನ್ನು ಸಾಂಗವಾಗಿ ನೆರವೇರಿಸಿದ್ದಾರೆ. ಇದು ಭಾಗ್ಯ, ಇದು ಭಾಗ್ಯ ಅಂತ ಹೇಳುವಾಗ ಅವರ ಮನೆಗೆ ಬಂದ ಭಾಗ್ಯಲಕ್ಷ್ಮಿಯರೂ ಕೂಡ ಹಾಗೇ ಅವರಿಗೆ ಪ್ರೇರಣೆಯನ್ನು ಜೊತೆಯಲ್ಲಿ ನಿಂತುಕೊಂಡು ಭಾಗವಹಿಸ್ತಾ ಇರುವುದನ್ನು ನೋಡಿದರೆ ಒಂದು ಆದರ್ಶ ಕುಟುಂಬದ ಸ್ಮರಣೆ ನಮಗೆ ಆಗ್ತದೆ. ಸಾಮಾನ್ಯ ವೈದಿಕರು ಅಂತ ಹೇಳಿದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದೇನು, ಲೌಕಿಕ ಶಿಕ್ಷಣದ ಸ್ಪರ್ಶ ಇಲ್ಲ ಅಂತ. ಹಾಗಲ್ಲ, ಇವರಿಬ್ಬರೂ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುವವರು. ಉತ್ತಮವಾದಂತಹ ಲೌಕಿಕ ಶಿಕ್ಷಣವನ್ನು ಪಡೆದು ವೇದ ಬ್ರಹ್ಮಶ್ರೀ ಅಂತ ಕರೆದರು ಶೇಷಗಿರಿ ಭಟ್ರು. ಆ ಬಿರುದು ಮುಖ್ಯವಾತು. ಅವರು ಇಂಜಿನಿಯರ್ ಆಗಿದ್ದಾರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದಾರೆ. ಇಂತಹ ದೊಡ್ಡ ಕಂಪನಿಯಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ, ಪರಿಚಯ ಮಾಡಲಿಕ್ಕೆ ಅದನ್ನೇ ಬಯಸೋದಲ್ಲ. ನನ್ನ ಮಕ್ಕಳು, ನನ್ನ ಈ ಮಗ ಇದ್ದಾನಲ್ಲ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾನೆ, ಈ ಮಗ ಪಾಠಶಾಲೆಗೆ ಹೋಗ್ತಾನೆ ಅಂತ. ಅದಲ್ಲ, ಪಾಠಶಾಲೆಗೆ ಹೋಗುವ ಮಗನನ್ನು ನಾವು ಮುಖ್ಯವಾಗಿ ಪರಿಚಯಿಸಬೇಕು. ಅದು ನಮ್ಮ ಸನಾತನ ಧರ್ಮದ ಪರಿಚಯ. ಆ ಅಸ್ಮಿತೆ, ಆ ಸ್ವಾಭಿಮಾನ ಇದ್ದರೆ ಮಾತ್ರ ಧರ್ಮ ರಕ್ಷಣೆ ಆಗ್ತದೆ. ಆದ್ದರಿಂದ ವೇದ ಬ್ರಹ್ಮಶ್ರೀ ಎಂಬುದಾಗಿ ಅವರನ್ನು ಪರಿಚಯ ಮಾಡಿಕೊಟ್ಟರು. ಲೌಕಿಕದಲ್ಲಿಯೂ ಧಾರ್ಮಿಕದಲ್ಲಿಯೂ ಆಧ್ಯಾತ್ಮಿಕವಾದ ಶಿಕ್ಷಣದಲ್ಲಿಯೂ ಕೂಡ ತಮ್ಮ ಮಕ್ಕಳನ್ನು ದಾರಿಗೆ ತಂದಂತಹ ನೀಲಕಂಠ ದಂಪತಿಗಳಿಗೆ ನಾವೊಂದು ಕರತಾಡವನ್ನು ಮಾಡಬೇಕು. ಅವರಿಂದ ನಾವು ಪ್ರೇರಿತರಾಗಬೇಕು. ಕರತಾಡ ನಾವೆಲ್ಲ ಹೇಗಪ್ಪ ಅಂದರೆ ಇನ್ನೊಬ್ಬರನ್ನ ಹೊಗಳುವುದರಲ್ಲಿ ನಿಸ್ಸೀಮರು. ನಮ್ಮ ಜೀವನಕ್ಕೆ ಬಂದಾಗ ನಮ್ಮ ಮಗ ಮಾತ್ರ, ಅವ್ರ ಮಗ ಬಹಳ ಸನ್ಯಾಸಿ ಆಗಿಬಿಟ್ಟಿದೆ, ನಮಸ್ಕಾರ ಮಾಡೋಣ. ನಮ್ಮ ಮಗ ಲೌಕಿಕದ ಹೋಗಲಿ ಅಂತ. ಹಾಗಲ್ಲ, ಎರಡೂ ಬಿಡಬಾರ್ದು. ನಾನು ಹೇಳೋದೇನಪ್ಪ ಅಂದರೆ ಇವತ್ತಿನ ಕಾಲದ ಅವಶ್ಯಕತೆ ಇದೆ. ಹಳೆ ಬೇರು ಹೊಸ ಚಿಗುರು ಸೇರಿರಲು ಮರ ಸೊಬಗು ಅಂತ ಹೇಳುವ ಹಾಗೆ ಯಾವುದೋ ಒಂದು ಧಾರೆಯನ್ನಷ್ಟೇ ನಾವು ಹಿಡ್ಕೊಂಡು ಹೋದರೆ ಸ್ವಲ್ಪ ಲೌಕಿಕ ವ್ಯವಸ್ಥೆಯಲ್ಲಿ ತೊಂದರೆ ಆಗಬಹುದೇನೋ, ತೊಂದರೆ ಆಗಲ್ಲ, ಆಗ್ಬೋದೇನೋ ಅಂತ ಭಯ ಕಾಡ್ತದೆ. ಅಂದರೆ ಲೌಕಿಕದ ಒಂದು ವ್ಯವಸ್ಥೆಯನ್ನು ಬಿಡತ್ತೆ. ನಮ್ಮ ಪ್ರಾಚೀನ ವಿದ್ಯೆಯನ್ನು ಕೂಡ ಕಲಿಸಿಕೊಡ್ತಾ ನಮ್ಮ ಮಕ್ಕಳನ್ನು ಎರಡರಲ್ಲೂ ಪರಿಣಿತರನ್ನಾಗಿ ಮಾಡಬೇಕು. ಅದಕ್ಕೆ ಸಮಾಜಕ್ಕೆ ಒಂದು ಪ್ರೇರಣೆಯಾಗಿ ದಂಪತಿಗಳು ನಿಂತಿದ್ದಾರೆ. ಇವರು ಋಕ್ ಸಂಹಿತಾಯಾಗ ಮಾಡ್ತಾ ಇರೋದು ಇದು ಮೊದಲನೇದಲ್ಲ, ಇದು 7ನೆಯ ಋಕ್ ಸಂಹಿತಾಯಾಗ. ನಾನು ಕೇಳಿದೆ, ನಿಮ್ಮ ಮಕ್ಕಳೇ ಕೂತ್ಕೊಂಡು ಯಾಗ ಮಾಡ್ತಿದ್ದಾರೆ, ಮೊಮ್ಮಕ್ಕಳೆಲ್ಲ ವೇದ ಕಲ್ತವರೇ ಎಲ್ಲ ಬಂದಿದ್ದಾರೆ, ಅದು ನೋಡಿದಾಗ ನಿಮ್ಗೆ ಹೇಗೆ ಅನಿಸುತ್ತೆ? ಸ್ವಾಮೀಜಿ, ಸಂತೋಷ ಆಗದೇ ಇರ್ತದೆ ಯಾವುದೇ ತಂದೆ ತಾಯಿಯಂದಿರಿಗೂ ಕೇಳಿದ್ರು ಅವರು. ಹಾಗೆ ಅಂಥ ಒಂದು ತೃಪ್ತಿ ಒಂದು ಇದೆ. ದಂಪತಿಗಳಿಬ್ಬರೂ ಕೂಡ ಆ ರೀತಿಯ ಸಜ್ಜನರಾಗಿದ್ದಾರೆ. ನಾನು ಅವರ ಮನೆಯಲ್ಲಿ ಒಂದು ಸ್ವಲ್ಪ ಕಾಲ ಉಳಿದುಕೊಂಡಿದ್ದೆ ಉಪನ್ಯಾಸದ ನಿಮಿತ್ತ. ಆವಾಗ ಹೇಳಿದೆ, ಹೀಗೆ ನಮ್ಮ ಆಶ್ರಮದಲ್ಲಿ ಒಂದು ಋಕ್ ಸಂಹಿತಾ ಯಾಗವನ್ನು ಮಾಡಬೇಕು ಅಂತ ಬಯಕೆ ಇದೆ ಅಂತ. ಈ ಋಕ್ ಸಂಹಿತಾ ಯಾಗದ ಪ್ರಾಮುಖ್ಯತೆ ನಮ್ಮ ಅಗ್ನಿಹೋತ್ರಿಗಳು ಹೇಳ್ತಾರೆ. ಇನ್ನೊಬ್ಬ ಮಹಾಪುರುಷರು ನಮ್ಮ ಜೊತೆಯಲ್ಲಿ ಇದ್ದಾರೆ, ಅವ್ರು ಹೇಳ್ತಾರೆ ನಿಮಗೆ. ಏನಪ್ಪ ಅಂದರೆ ಎಲ್ಲ ನಮ್ಮ ಪೌರೋಹಿತ್ಯದ ಕಾರ್ಯಕ್ರಮ ಅಂತ ಹೇಳಿ ಕರ್ಮಾಂಗಗಳು ಅಂತ ಹೇಳ್ತೇವಲ್ಲ, ಒಂದಿಷ್ಟು ಮಂತ್ರ ಭಾಗ ವಿನಿಯೋಗ ಆಗ್ತದೆ. ಈ ವೇದದ ಎಲ್ಲ ಮಂತ್ರಗಳು ಉಪಯೋಗಿಸುವಂಥದ್ದು ಈ ಋಕ್ ಸಂಹಿತಾ ಯಾಗ ಅಂತ ಹೇಳ್ತಾರಲ್ಲ, ಋಗ್ವೇದದ ಸಂಹಿತಾ ಮಂತ್ರಗಳಿಂದ ಸ್ವಾಹಾಕಾರವನ್ನು ಮಾಡುವಂಥದ್ದು ಮತ್ತು ಸಂಪೂರ್ಣ ವೇದ ಪಾರಾಯಣ ಈ ಸಂದರ್ಭಗಳಲ್ಲಿ ಬಳಕೆಯಾಗುತ್ತೆ. ಇಲ್ಲದೇ ಕಾಲೋಚಿತ ಪ್ರಯೋಗ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಮಂತ್ರಗಳು ಪೌರೋಹಿತ್ಯಕ್ಕೆ ಬಳಕೆ ಆಗುವಂಥದ್ದಷ್ಟನ್ನೇ ಸಾಮಾನ್ಯವಾಗಿ ಕಲಿತುಕೊಂಡ್ರೆ ಸಾಕು ಅಂತ ಎಷ್ಟೋ ಜನ ಯೋಚನೆ ಮಾಡ್ತಾರೆ. ಆದರೆ ಈ ವೇದ ಪಾರಾಯಣ ಸಂಹಿತಾ ಯಾಗಗಳ ಮೂಲಕವಾಗಿ ಸಂಪೂರ್ಣ ವೇದವನ್ನು ನಾವು ಕಾಪಾಡಿಕೊಳ್ಳಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಪ್ರೇರಣೆ ಆಗುವಂತಹ ಕಾರ್ಯಕ್ರಮ ನಮ್ಮಲ್ಲಿ ಒಂದು ಆದರೆ ಒಳ್ಳೆಯದಿತ್ತು ಅಂತ ಹೀಗೊಂದು ಮನಸ್ಸಲ್ಲಿ ಬಂತು. ನೀಲಕಂಠವ್ರ ಜೊತೆ ಮತ್ತು ಅವರ ಮಕ್ಕಳ ಜೊತೆ ನಾನು ಅದನ್ನು ಹಂಚಿಕೊಂಡಾಗ ಅವ್ರು ಹೇಳಿದ, ಸ್ವಾಮೀಜಿ ಏನೂ ಯೋಚನೆ ಮಾಡಬೇಡಿ, ನಾವೇ ದ್ರವ್ಯಗಳನ್ನು ತರ್ತೇವೆ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳಲ್ಲೆಲ್ಲ ನಾವೇ ಮಾಡಿ ಆಶ್ರಮದಲ್ಲಿ ಒಂದು ಋಕ್ ಸಂಹಿತಾ ಯಾಗವನ್ನು ಮಾಡಿಕೊಡ್ತೇವೆ ಅಂತ ಹೇಳಿದರು. ಆದ್ದರಿಂದ ಅದಕ್ಕೆ ಬೇಕಾದಂತಹ ವಸ್ತುಗಳು, ತುಪ್ಪವಾಗಲಿ ಮತ್ತೊಂದಾಗಲಿ ಎಲ್ಲವನ್ನು ಅವರೇ ತಂದುಕೊಂಡು 10 ದಿನ, 15ನೇ ತಾರೀಕಿಂದ ಇವತ್ತು 25ನೇ ತಾರೀಕು, 10 ದಿನಗಳ ಕಾಲ ಕುಟುಂಬದ ಎಲ್ಲ ಸದಸ್ಯರು ಇಲ್ಲೇ ಇದ್ದು
ಈ ಯಾಗವನ್ನು ಸಾಂಗವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಇನ್ನೊಂದೇನೆಂದರೆ, ನಾವು ಅವರಿಗೇನೂ ದ್ರವ್ಯ ಕೊಡ್ತಿಲ್ಲ, ಅವರು ಪುರೋಹಿತರಲ್ಲ. ಮತ್ತು ಯಾಗದ ಸಂಕಲ್ಪ ಏನಪ್ಪ ಅಂದರೆ ಈಶ್ವರ ಪ್ರೀತ್ಯರ್ಥಂ, ಅಮೋಪಾತ ಸಮಸ್ತ ಋತಕ್ಷೇದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಷ್ಟೇ. ಅದಕ್ಕಿಂತ ಹೊರತಾಗಿ ಏನೂ ಸಂಕಲ್ಪ ಮಾಡಲಿಲ್ಲ. ಅದರ ಪ್ರಯೋಜನ ಏನಂದರೆ ನಮ್ಮೆಲ್ಲರಿಗೂ ಆಗ್ತದೆ, ಇಡೀ ಸಮಾಜಕ್ಕೆ ಆಗ್ತದೆ. ಯಾಕೆಂದರೆ ಭಗವಂತ ತೃಪ್ತನಾದ ಅಂತ ಹೇಳಿದರೆ ಜಗತ್ತಿಗೆ ಕಲ್ಯಾಣವಾಗ್ತದೆ. ಪರಸ್ಪರಂ ಭಾವಯಂತಶ್ರಯಃ ಪರಮವಾಪ್ಸ್ಯಥ ಅಂತ ಹೇಳ್ತಾನೆ ಅವನು. ಆದ್ದರಿಂದ ಇದು ಜಗತ್ ಕಲ್ಯಾಣಕ್ಕೆ, ಲೋಕ ಕಲ್ಯಾಣದ ನಿಮಿತ್ತವಾಗಿ ಇಟ್ಟುಕೊಂಡಂತಹ ಯಾಗವಾಗಿದೆ. ಅವರು ಕೂಡ ದ್ರವ್ಯಾಪೇಕ್ಷೆಯನ್ನು ಇಟ್ಟುಕೊಂಡು ಮಾಡಿದವರಲ್ಲ, ಸ್ವಯಂ ಇಚ್ಛೆಯಿಂದ, ಒಂದು ಪ್ರೀತಿಯಿಂದ, ಶ್ರದ್ಧೆಯಿಂದ ಮಾಡಿದವರಾಗಿದ್ದಾರೆ. ಆ ಯಾಗಶಾಲೆಯಲ್ಲಿ ಅಂಥ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಪ್ರಾಕೃತಿಕವಾಗಿ ನಮ್ಮ ರಾಜಾರಾಮ ಗುರೂಜಿಯವರು ರಾಮನಾಮವನ್ನು ಜಪಿಸಿ ಈ ಜಾಗವನ್ನು ತುಂಬ ಪ್ರಶಾಂತಗೊಳಿಸಿದ್ದಾರೆ. ಅದರೊಟ್ಟಿಗೆ ಶ್ರದ್ಧೆಯಿಂದ ಅವರು ಮಾಡಿರತಕ್ಕಂತಹ ಕಲಾಪಗಳು ಇನ್ನಷ್ಟು ಪ್ರಶಾಂತತೆಯನ್ನು ತಂದೊಡ್ಡಿತ್ತು ಈ ಕ್ಷೇತ್ರಕ್ಕೆ. ಯಾವ ಗೌಜಿ ಗಲಾಟೆ ಇಲ್ಲದೆ ಬೆಳಿಗ್ಗೆ 7:00 ಕುಳಿತರೆ 12:00 ತನಕ ಏಕಾಗ್ರತೆಯಿಂದ, ಶ್ರದ್ಧೆಯಿಂದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಅದು ಬಹಳ ಮುಖ್ಯ. ಆ ತಲ್ಲೀನತೆ, ಆ ತನ್ಮಯತೆ, ಆ ಭಾವ ಪ್ರಧಾನತೆ ಅದೆಲ್ಲವೂ ಕೂಡ ಆ ಯಾಗದಲ್ಲಿ ಒಡಮೂಡಿತ್ತು. ಭಗವಂತನು ಸುಪ್ರೀತನಾಗಿದ್ದಾನೆ ಎಂಬುದಾಗಿ ನಾವು ಭಾವಿಸಿಕೊಳ್ತೇವೆ. ಯಾಕೆಂದರೆ ಭಗವಂತ ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಿದ್ದಾನೆ ಅನ್ನೋದಕ್ಕೆ ಏನು ಹೇತು ಅಂತ, ಮನಸ್ಸಮಾಧಾನವೇ ಹೇತು. ಆ ಮನಸ್ಸಮಾಧಾನ ಅವರಲ್ಲಿ ಕಾಣಿಸ್ತದೆ. ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ. ದೇವರು ಪ್ರಸಾದ ಕೊಟ್ಟ ಅಂತ ಹೇಳಿದರೆ ಅರ್ಥ ಏನು? ಮನಸ್ಸಿಗೆ ಸಮಾಧಾನ ಆಯಿತು ಅಂತ ಅರ್ಥ. ಆ ಮನಸ್ಸಮಾಧಾನವೇ ಅದಕ್ಕೆ ಹೇತು. ಅಂಥ ಭಗವತ್ ಪ್ರೀತಿಕರವಾದಂತಹ ಯಾಗ ಅತ್ಯಂತ ಸಾಂಗವಾಗಿ ನೆರವೇರಿದೆ. 8 ದಿನಗಳ ಕಾಲ ಯಾಗ. ಸ್ವಾಹಾಕಾರ ಅಂದರೆ ಋಗ್ಮಂತ್ರಗಳಿಂದ 8 ದಿನ, ಅದಕ್ಕೆ ಪೂರ್ವಭಾವಿ ಸಿದ್ಧತೆಯಾಗಿ ಅವರು 2 ದಿನ ಆರಂಭ ಮಾಡಿದರು. ಇದಕ್ಕೆಲ್ಲದಕ್ಕೂ ಕೂಡ ಅವರಿಗೆ ಮಾರ್ಗದರ್ಶಕರಾಗಿ, ಅವರಿಗೆ ಗುರುಸ್ಥಾನೀಯರಾಗಿ ನಿಂತುಕೊಂಡಂಥವರು ಶ್ರೀಯುತ ಅಗ್ನಿಹೋತ್ರಿಗಳು, ಚಂದ್ರಕಾಂತ ಅಗ್ನಿಹೋತ್ರಿಗಳು. ಅವರು ಕೂಡ 7 ದಿನಗಳಿಂದ ಇಲ್ಲಿಯೇ ಇದ್ದಾರೆ, ಆಶ್ರಮದಲ್ಲಿದ್ದಾರೆ. ನಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಅಗ್ನಿಯೇ ನೆಲೆಸಿದೆ ಆಶ್ರಮದಲ್ಲಿ ಅಂತ 7 ದಿನಗಳು. ಬಹುಶಃ ನಮಗೆ ಗೊತ್ತಿರಲಿಕ್ಕಿಲ್ಲ ಅಗ್ನಿಹೋತ್ರಿಗಳಂದ್ರೆ ಏನೋ ಶಬ್ದ ಕೇಳ್ತೇವೆ ಅಷ್ಟೇ. ಅಗ್ನಿಹೋತ್ರ ಅಂತ ಒಂದು ಕಾಲದಲ್ಲಿ ನಡೀತಾ ಇತ್ತಂತೆ ಹೀಗೆ ಕೇಳ್ತೇವೆ, ಬಿಟ್ಟರೆ ಅದು ವಾಸ್ತವವಾಗಿ ಏನು ಅಂತ ತುಂಬ ಜನರಿಗೆ ಗೊತ್ತು. ಶ್ರೌತ, ಅದರ ಪ್ರಕ್ರಿಯೆಗಳು ಅದೆಲ್ಲ ಗೊತ್ತೇ ಇಲ್ಲ ನಮಗೆ. ಮುಂಚೆ ಹಿಂದೆ ಅದು ತುಂಬ ಸರಳ ಸಾಮಾನ್ಯ ಶಬ್ದ ಆಗಿತ್ತು, ಅಗ್ನಿಹೋತ್ರ ಅಂತ ಮಾಡ್ತಾ ಇದ್ದರು ಎಲ್ಲರೂ ಕೂಡ. ಆದರೆ ಈಗ ಬಹಳ ಅಪರೂಪದ ವಿಷಯ ಆಗಿದೆ. ಯಾಕೆಂದರೆ ಕಷ್ಟ ಅಂತ ಭಾವನೆ. ಅವ್ರು ಹೇಳ್ತಾನೆ ಇದು ಕಷ್ಟ ಅಲ್ಲ, ಅದರೊಂದು ಭಾವನೆಯಲ್ಲಿ ಬಂದುಬಿಟ್ಟಿದೆ. ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಅಗ್ನಿಯ ಮುಂದೆ ಕುಳಿತುಕೊಂಡು ಆಹುತಿಯನ್ನು ಕೊಡಬೇಕು. ಮತ್ತು ಅಗ್ನಿ ಆರಬಾರ್ದು, ಯಾವತ್ತೂ ಅಗ್ನಿ ಉರಿತಾ ಇರಬೇಕು. ಅಮಾವಾಸ್ಯೆ, ಹುಣ್ಣಿಮೆ ಮುಂತಾದ ಸಂದರ್ಭಗಳಲ್ಲಿ ಮಾಡ್ತಕ್ಕಂಥ ಇಷ್ಟಿ ಮುಂತಾದವುಗಳು ಇರ್ತದೆ, ಅಗ್ರಯಣೇಷ್ಟಿ ಮುಂತಾದವುಗಳೆಲ್ಲ ಇರ್ತದೆ. ಈ ಎಲ್ಲ ಕಷ್ಟಗಳು ಅಂತ ಭಾವಿಸಿಕೊಂಡು ಜನ ಇತ್ತೀಚಿನ ದಿನದಲ್ಲಿ ಕೈಬಿಟ್ಟಿದ್ದಾರೆ. ಕೆಲವು ಅಗ್ನಿಹೋತ್ರಿಗಳು ಅಪರೂಪಕ್ಕೆ ನಮಗೆ ಸಿಗ್ತಾರೆ. ಮತ್ತು ಅವರಿಗೆ ತುಂಬ ನಿಯಮಗಳಿರ್ತದೆ. ಹಿಂದೆಲ್ಲ ಹೇಗೆ ಮಾಡ್ತಿದ್ರು ಅಂದರೆ ಈ ಜೀವನೋಪಾಯದ ವ್ಯವಸ್ಥೆ ಅಂತ ಒಂದು ವಿಶೇಷವಾದ ಪ್ರಯತ್ನ ಇರಲಿಲ್ಲ. ಬ್ರಾಹ್ಮಣನನ್ನು ಪೋಷಿಸುವಂಥದ್ದೇ ಸಮಾಜದ ಕರ್ತವ್ಯ ಆಗ್ತಿತ್ತು. ರಾಜಾಶ್ರಯ ಸಿಗ್ತಿತ್ತು, ಉಂಬಳಿಯಾಗಿ ಭೂಮಿಯನ್ನು ಕೊಡುತ್ತಿದ್ದರು. ಯಾಕಂದರೆ ಈ ಅಗ್ನಿಹೋತ್ರ, ವೇದಾಧ್ಯಯನ, ವೇದರಕ್ಷಣೆ, ಜ್ಞಾನರಕ್ಷಣೆ ಮಾಡಬೇಕು ಅಂದರೆ ಜೀವನವನ್ನು ಅದಕ್ಕೆ ಮುಡಿಪಾಗಿಡಬೇಕಾಗ್ತದೆ. ಆ ರೀತಿ ಮುಡಿಪಾಗಿಟ್ಟವನಿಗೆ ಜೀವನೋಪಾಯಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿಕೊಡು ಸಮಾಜದ ಕರ್ತವ್ಯ. ಆಗ ಸಮಾಜಕ್ಕೂ ಶ್ರೇಯಸ್ಸು ಅಂತಹ ಒಬ್ಬ ಬ್ರಾಹ್ಮಣನ ರಕ್ಷಣೆ ಮಾಡಿದರೆ ಸಮಾಜಕ್ಕೂ ಶ್ರೇಯಸ್ಸು ಅನ್ನುವಂಥ ಪರಿಕಲ್ಪನೆ ಇತ್ತು. ಇವತ್ತು ಬ್ರಿಟಿಷರ ದಾಳಿಯಿಂದಾಗಿ ನಾವು ಆ ರೀತಿಯ ಚಿಂತನೆಗೆ ಹೊರಟು ಹೋದ್ರಿಂದ ಮತ್ತೆ ಪರಿಕಲ್ಪನೆಯೂ ಸಮಾಜದಲ್ಲಿ ಇಲ್ಲವಾಗಿದೆ. ಆಧುನಿಕ ಶಿಕ್ಷಣದ ವ್ಯವಸ್ಥೆಯ ಕಾರಣದಿಂದ
ಅಗ್ನಿ ಯಾಕೆ ಇಟ್ಕೊಳ್ಬೇಕು ನಾವು, ಅಗ್ನಿ ಸಂಬಂಧ ಏನು ಅನ್ನುವಂಥದ್ದೇ ಗೊತ್ತಿಲ್ಲ ನಮಗೆ. ಆದ್ದರಿಂದ ಅದು ತುಂಬ ಸಮಾಜದಿಂದ ದೂರ ಆಗ್ತಿದೆ. ಇಂಥ ಒಂದು ಸನ್ನಿವೇಶದಲ್ಲೂ ಕೂಡ ಅಗ್ನಿಯನ್ನು ರಕ್ಷಣೆ ಮಾಡಿಕೊಂಡು ಆ ಶಿಸ್ತಿನ ಜೀವನ ಶೈಲಿ. ನಿಮಗೊಂದು ದೃಷ್ಟಾಂತ ಕೊಡಬೇಕಂದ್ರೆ 7 ದಿನಗಳ ಕಾಲ ಬೇಯಿಸಿದ ಆಹಾರವೇ ತಿಂದಿಲ್ಲ ಅವರಿಲ್ಲಿ. ಬರೀ ಮೊಳಕೆ ಕಾಳು, ಹಣ್ಣು, ಹಸಿಯಾದ ಪದಾರ್ಥಗಳನ್ನು. ಯಾಕಂದರೆ ವೈಶ್ವದೇವ ಮಾಡದೆ ಆಹಾರ ತೆಗೆದುಕೊಳ್ಳು ಹಾಗಿಲ್ಲ ಅಗ್ನಿಹೋತ್ರಿಗಳಿಗೆ. ವೈಶ್ವದೇವ ಅಂತ ಹೇಳಿದ್ರೆ ಲೌಕಿಕ ಅಗ್ನಿಯಲ್ಲಿ ದೇವತೆಗಳಿಗೆ ಆಹುತಿಯನ್ನು ಕೊಟ್ಟು ತದನಂತರ ಆಹಾರ ತೆಗೆದುಕೊಳ್ಳುವಂತಹ ಒಂದು ವ್ಯವಸ್ಥೆ. ಅದನ್ನು ಇಲ್ಲಿ ಮಾಡಲಿಕ್ಕೆ ಆಗೋಲ್ಲ ಅನ್ನುವ ಕಾರಣಕ್ಕೆ ಅವರು ಆಹಾರವನ್ನೇ ತೆಗೆದುಕೊಂಡಿಲ್ಲ. ಮತ್ತೆ ತಾನಾಯಿತು, ತನ್ನ ಪಾಡಾಯಿತು. ಯಾಗಶಾಲೆಯಲ್ಲಿ ಕುಳಿತುಕೊಂಡ್ರು ಅಂದರೆ ಬ್ರಹ್ಮಸ್ಥಾನದಲ್ಲಿ ಅವರು ಕೂತ್ಕೊಳ್ತಾರೆ, ಎಲ್ಲವನ್ನ ವೀಕ್ಷಣೆ ಮಾಡ್ತಾರೆ. ಸುಮ್ಮನೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಹೇಳುವ ಹಾಗೆ ಮೌನವಾಗಿ ಏಕಾಸನದಲ್ಲಿ ಕುಳಿತುಕೊಂಡು ಎಲ್ಲವನ್ನ ಮಾಡಿಕೊಟ್ಟಿದ್ದಾರೆ. ಮತ್ತು ಇವರಿಗೆ ನಿಮ್ಮ ಹೆಸರು ಮರ್ತೋದು, ನೀಲಕಂಠ ನಟರಾಜ್ ಅವರು ಕೂಡ ಅಗ್ನಿಯನ್ನು ಇಟ್ಕೊಂಡಿದ್ದಾರೆ. ಅವರು ಶ್ರೌತವನ್ನು ಇಟ್ಕೊಂಡಿಲ್ಲ, ಸ್ಮಾರ್ತ ಅಗ್ನಿ ಅಂತ, ಔಪಾಸನಾ ಅಗ್ನಿ ಅಂತ ಹೇಳ್ತಾರೆ, ಅದನ್ನು ಇಟ್ಟುಕೊಂಡಿದ್ದಾರೆ. ಆ ದಂಪತಿಗಳಿಗೆ ಪೂರ್ಣ ಮಾಹಿತಿ ಚಂದ್ರಕಾಂತ ಅಗ್ನಿಹೋತ್ರಗಳಿಂದ, ಅವರು ಸೋಮಯಾಜಿಗಳು ಕೂಡ ಆಗಿದ್ದಾರೆ, ಅವರಿಂದಲೇ ಸಿಗ್ತಾ ಇದೆ. ಅಷ್ಟಲ್ಲದೆ ಇನ್ನೊಂದು ವಿಶೇಷ ಅಂದರೆ ಪ್ರತಿದಿನ ಯಾಗ ಮುಗಿದ ಮೇಲೆ ನಾವೆಲ್ಲ ಸೇರಿಕೊಂಡು, ಯಾರ್ಯಾರಿದ್ದರು ಆಶ್ರಮದಲ್ಲೆಲ್ಲ ಸೇರಿಕೊಂಡು ಒಂದಿಷ್ಟು ಪ್ರಶ್ನೋತ್ತರ ಕಾರ್ಯಕ್ರಮಗಳನ್ನು ಮಾಡ್ತಾ ಇತ್ತು. ಯಾಕಂದರೆ ಅವರಿಗೆ ಬರೀ ಶ್ರೌತವಾಗಲಿ ಅಷ್ಟೇ ಅಲ್ಲ, ಶಾಸ್ತ್ರದ ಜ್ಞಾನವು ತುಂಬ ಚೆನ್ನಾಗಿದೆ. ವೇದಾಂತ, ಮೀಮಾಂಸಾ, ನ್ಯಾಯ, ವ್ಯಾಕರಣ, ಜ್ಯೋತಿಷ್ಯ, ಈ ಮುಂತಾದ ಧರ್ಮಶಾಸ್ತ್ರ ಮುಂತಾದ ವಿಷಯಗಳ ಬಗ್ಗೆ ಆಳವಾಗಿ ತಿಳ್ಕೊಂಡಿದ್ದಾರೆ. ಪ್ರಶ್ನೆಗಳಿಗೆ ಅಷ್ಟೇ ಪ್ರಖರವಾದ ನಿಖರವಾದ ಉತ್ತರವನ್ನು ಅವರು ಕೊಡ್ತಾಯಿದ್ರು. ಬಹಳ ಸುಂದರವಾದ ಕಾರ್ಯಕ್ರಮ. ನಾವು ಕುಳಿದುಕೊಳ್ಳೋದಷ್ಟೇ ಗೊತ್ತಾಗ್ತಿತ್ತು, ಬೇಗ ಮುಗಿದೋಗ್ಬಿಟ್ಟಿತ್ತು. ಅಡುಗೆ ಬಿಟ್ಟರು ಸೌಟಿಟ್ಕೊಂಡೊಂದು ಬಂದಿಲ್ಲ ಅಷ್ಟೇ, ಊಟಕ್ಕೆ ಬನ್ನಿ ಅಂತ. ಅಷ್ಟು ಸುಂದರವಾಗಿ ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ತಾ ಇದ್ರು. ಹಾಗೆ ಒಟ್ಟಿನಲ್ಲಿ ಅವರ ಇಲ್ಲಿಯ ವಾಸ್ತವ್ಯ ಅನ್ನುವಂಥದ್ದು ಈ ಕಾರ್ಯಕ್ರಮಕ್ಕೆ ನಿಜವಾದ ಅಗ್ನಿಯ ಸಾನ್ನಿಧ್ಯವನ್ನೇ ನಮಗೆ ತಂದು ಕೊಟ್ಟಿದೆ ಎಂಬುದಾಗಿ ನಾನು ಭಾವಿಸಿಕೊಳ್ತೇನೆ. ಇನ್ನೊಂದು ವಿಷಯ, ನಮ್ಮ ಹರಿದಾಸರು ಅಲ್ಲಿ ಕುಳಿತುಕೊಂಡಿದ್ದಾರೆ. ಅವ್ರ ಬಗ್ಗೆನೂ ಕೂಡ ಶಬ್ದಗಳ ಕೊರತೆ ಆಗ್ತದೆ ಅಷ್ಟೇ. ಯಾರ್ಯಾರು 7 ದಿನಗಳ ರಾಮಾಯಣ, ಸಂಪೂರ್ಣ ರಾಮಾಯಣ ಹರಿಕತೆ ಕೇಳಲಿಕ್ಕೆ ಬಂದಿದ್ದೀರಿ, ನೀವೆಲ್ಲ ವೈಕುಂಠಕ್ಕೆ ಹೋಗಿದ್ದೀರಿ. ಯಾರ್ಯಾರು ಬಂದಿಲ್ವೋ ಅವರೆಲ್ಲ ಶಿರಳಿಗೆಲ್ಲೇ ಇದ್ದೀರಿ. ಇದು ನನ್ನ ಡೈಲಾಗ್ ಅಲ್ಲ, ಅವ್ರದ್ದೇ ಡೈಲಾಗ್. ಅವ್ರು ಹೇಳ್ತಾ ಇದ್ರು, ಈಗ ಅಯೋಧ್ಯೆ ರಾಮನ ಬಗ್ಗೆ ಹೇಳ್ತಾ, ರಾಮಚಂದ್ರ ಭಗವಾನ್ ಕಿ ಜೈ, ಯಾರ್ಯಾರು ಜೈಕಾರ ಹೇಳಿದ್ದೀರೋ ಅಯೋಧ್ಯೆಗೆ ಬಂದ್ರಿ, ಯಾರ್ಯಾರು ಹೇಳಿಲ್ಲೋ ಎಲ್ಲ ಶಿರಳಿಗೆಲ್ಲೇ ಇದ್ದೀರಿ ಅಂತ. ಅಂದರೆ ಈ ಹಾಸ್ಯ ಚಟಾಕಿಗಳ ಮೂಲಕವಾಗಿ, ಉಪಕಥೆಗಳ ಮೂಲಕವಾಗಿ, ಮತ್ತೆ ಸಮಾಜದ ಡೊಂಕುಗಳನ್ನು, ಓರೆಕೋರೆಗಳನ್ನು ತಿದ್ದುವಂತಹ ಮಾರ್ಗದರ್ಶನ, ಸರಳವಾದ ಮಾರ್ಗದರ್ಶನದ ಮೂಲಕವಾಗಿ 2 ಗಂಟೆಗಳ ಕಾಲ ಹರಿಕಥಾ ಕಾರ್ಯಕ್ರಮವನ್ನು ಮಾಡಿದ್ದ ಅತ್ಯದ್ಭುತವಾದಂತಹ ಕಾರ್ಯಕ್ರಮ. ನಾವೆಲ್ಲ ಯಾರ್ಯಾರು ಅದರಲ್ಲಿ ಭಾಗವಹಿಸಿದ್ದಾರೋ ಆ ಗುಂಗಿನಿಂದ ಹೊರಗಡೆ ಬರಲಿಕ್ಕೆ ಅನೇಕ ಗಂಟೆಗಳು ತಗೊಳ್ತಾ ಇತ್ತು. ಅದೇ ಮಾತಾಡಿದ್ರು. ಎಂಥ ಮಾತಾಡ್ತಾರೆ, ಎಲ್ಲಿಂದ ಒಂದು ಪುಸ್ತಕ ಇಲ್ಲ, ಒಂದು ರೆಫರೆನ್ಸ್ ಇಲ್ಲ, ಅದೇನು ಕಂಠ ಮಾಧುರ್ಯ, ಅದೇನು ಹೇಳುವ ಶೈಲಿ, ಹಾಗೆ ಅದನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೆ ಅವರ ಜೊತೆಗೂ ಕೂಡ ಬಂದಂತಹ ಕಮಲಾಕರ ಹೆಗಡೆಯವರು ಇರಬಹುದು, ರಾಮದಾಸ್ ಭಟ್ರು ಇರಬಹುದು. ಒಳ್ಳೆಯ ಒಂದು ಕಾರ್ಯಕ್ರಮವಾಯಿತು ನಮಗೆ. ಹೊರಗಡೆಗೆ ದ್ರವ್ಯ ಯಜ್ಞ ನಡೀತಾ ಇದ್ದರೆ, ಸಂಹಿತಾಯಾಗ ಅಂದರೆ ಭಗವಂತನ ಕುರಿತಾಗಿ ಅದ್ರ ಬಗ್ಗೆ ಹೇಳ್ತಾರೆ. ಸಂಹಿತಾಯಾಗ ಅಂದರೆ ಪ್ರತಿಯೊಂದು ಮಂತ್ರಗಳಿಂದ ಭಗವಂತನೇ, ಬೇರೆ ಬೇರೆ ದೇವತೆಗಳ ಮೂಲಕ ಭಗವಂತನಿಗೆ ಸ್ವಾಹಾಕಾರವನ್ನು ಸಮರ್ಪಣೆ ಮಾಡುವ ಕಾರ್ಯಕ್ರಮ. ಒಳಗಡೆಗೆ ರಾಮಾಯಣ ಭಗವಂತನ ಕುರಿತಾಗಿರತಕ್ಕಂತಹ ಜ್ಞಾನಯಜ್ಞ ಹರಿಕಥೆಯ ಮೂಲಕವಾಗಿ ಸಾಂಗವಾಗಿ ನೆರವೇರಿತು. ಇವತ್ತು ಇದಕ್ಕೆಲ್ಲದಕ್ಕೂ ಕಳಶಪ್ರಾಯ ಅಂತ ಹೇಳ್ತಾರಲ್ಲ, ಹಾಗೆ ಜಗದ್ಗುರುಗಳು ಶ್ರೀ ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಅವರ ಆಶೀರ್ವಚನವನ್ನು ನಾವೆಲ್ಲ ಕೇಳಲಿಕ್ಕಿದ್ದೇವೆ. ಗುರುಗಳು ಕೂಡ ಶೃಂಗೇರಿ ಜಗದ್ಗುರುಗಳಿಂದಲೇ ನೇರವಾಗಿ ದೀಕ್ಷೆ ಮತ್ತು ಅವರ ಮೂಲಕ ಪಾಠ ಮುಂತಾದವುಗಳು ಮಾಡ್ತಾ ತಪೋನಿಷ್ಠರಾಗಿ ಈ ಭಾಗದಲ್ಲಿ ಸಂಚರಿಸುತ್ತಾ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅನೇಕ ಬಾರಿ ನಾನು ಅವರನ್ನು ಭೇಟಿಯಾಗಿದ್ದೇನೆ.
ಅವರು ಕೂಡ ಸರಳರು, ಸಜ್ಜನರು, ತಪೋನಿಷ್ಠರು. ಉಪಾಸನೆಯಲ್ಲಿ, ಅಧ್ಯಾತ್ಮ ಚಿಂತನೆಯಲ್ಲಿ ತಮ್ಮ ಸಮಯವನ್ನು ಕಳೆಯುತ್ತಾ ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಾ ಇರತಕ್ಕಂಥ ಮಹಾಮಹಿಮರು ಇವತ್ತು ನಮ್ಮ ಈ ಕ್ಷೇತ್ರಕ್ಕೆ ಬಂದು ಜಾಗವನ್ನು ಪುನೀತವನ್ನಾಗಿ ಮಾಡಿದ್ದಾರೆ. ಇನ್ನೊಬ್ಬರು ನಾನು ಪರಿಚಯ ಮಾಡಲೇಬೇಕಾದದ್ದು ನರಹರಿ ಹೆಗಡೆ ಅವರು ಅಲ್ಲಿ ಕುಳಿತುಕೊಂಡಿದ್ದಾರೆ. ತುಂಬ ಜನರಿಗೆ ಗೊತ್ತಿದೆ ಅವ್ರ ಬಗ್ಗೆ. ಅವರು ಹೆಸರಿಗಷ್ಟೇ ಗೃಹಸ್ಥರು. ಬಣ್ಣ ಬಿಳಿ ಬಣ್ಣದ ಬಟ್ಟೆ ಬಿಟ್ಟರೆ ನಿಜವಾದ ಸನ್ಯಾಸಿಗಳವರು. ತ್ಯಾಗ, ವೈರಾಗ್ಯ, ಅಧ್ಯಾತ್ಮ ಚಿಂತನೆ ಈ ರೀತಿಯಾಗಿ ತಮ್ಮ ಜೀವನವನ್ನು ನಡೆಸ್ತಾ ಬದುಕನ್ನು ಆ ರೀತಿ ರಾಜಾರಾಮ ಗುರೂಜಿಯವರ ಅವ್ರ ತಮ್ಮ ಈ ಆಶ್ರಮವನ್ನು ಸ್ಥಾಪನೆ ಮಾಡಿದಂತಹ ರಾಜಾರಾಮ ಗುರೂಜಿ ಏನಿದ್ದಾರೆ ಅವರ ಸೋದರರಾಗಿರುವ ಅವರು ಈ ಆಶ್ರಮಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಪ್ರತಿ ತಿಂಗಳು ನಾವು ನಡೆಸುವಂತಹ, ಪ್ರತಿ ತಿಂಗಳ 2ನೇ ಭಾನುವಾರ ನಾವು ನಡೆಸ್ತಕ್ಕಂತಹ ಏನು ಸತ್ಸಂಗ ಕಾರ್ಯಕ್ರಮದಲ್ಲಿ ಅವರು ಮಾರ್ಗದರ್ಶನವನ್ನು ಮಾಡ್ತಾರೆ. ಹಾಗೆ ಅವರು ಕೂಡ ಬಂದಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಊರುಗಳಿಂದ ತಾವೆಲ್ಲ ಆಗಮಿಸಿದ್ದೀರಿ. ಗೊತ್ತಿಲ್ಲ ನಮ್ಮ ವ್ಯವಸ್ಥೆ ಎಲ್ಲ ಎಷ್ಟರ ಮಟ್ಟಿಗೆ ಅನುಕೂಲಕರ ಅನ್ನುವಂಥದ್ದು. ಬೆಂಗಳೂರಿಂದ ಬಂದಂಥ ನಿಮಗೂ ಕೂಡ ಆಹಾರದ ವ್ಯವಸ್ಥೆ ಇರಬಹುದು, ಮತ್ತೊಂದರಲ್ಲಿ ಕೆಲವು ಲೋಪದೋಷಗಳಾಗಿರ್ಬೋದು. ಎಲ್ಲ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾರಲ್ಲ. ನಾವು ಧ್ಯೇಯವನ್ನು 1 ಲಕ್ಷದನ್ನು ಮುಂದಕ್ಕೆ ಇಟ್ಟುಕೊಂಡು ಕೆಲವೊಂದಿಷ್ಟು ಸಹಿಸೋದು ಅನಿವಾರ್ಯ ಆಗತ್ತೆ. ತಿದ್ದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ಎಲ್ಲ ಒಟ್ಟಿಗೆ ನಾವು ಅದನ್ನು ಸರಿಪಡಿಸುವ ಪ್ರಯತ್ನವನ್ನು ಮಾಡೋಣ. ಸಂಗಚ್ಛಧ್ವಂ ಸಂವದಧ್ವಂ ಎಂಬುದಾಗಿ ಕೊನೆಯದಾಗಿ ಹೇಳಿದ್ರಿ ನೀವು ಋಗ್ವೇದದ ಮಂತ್ರವನ್ನು. ಅದೇ ನಮ್ಮೆಲ್ಲರ ಧ್ಯೇಯವಾಗಬೇಕು. ಎಲ್ಲರ ಹಿತಕ್ಕಾಗಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡತಕ್ಕಂಥದ್ದು. ಸಂದರ್ಭದಲ್ಲಿ ಕೆಲವು ಲೋಪದೋಷಗಳಾಗುತ್ತದೆ. ತಾವು ಕೂಡ ನಿನ್ನೆ ಎಲ್ಲ ಬಂದವರಿಗೆ ವ್ಯವಸ್ಥೆ ದೃಷ್ಟಿಯಿಂದ ಎಷ್ಟು ಮಟ್ಟಿಗೆ ಅನುಕೂಲವಾಗಿದೆಯೋ ಗೊತ್ತಿಲ್ಲ. ಆದ್ದರಿಂದ ನಾವೆಲ್ಲ ಸೇರಿ ಭಗವಂತನನ್ನು ಪ್ರಾರ್ಥಿಸಲಿಕ್ಕೆ ನಾವಿಲ್ಲಿ ಸೇರಿಕೊಂಡಿದ್ದೇವೆ. ಸಣ್ಣ ಪುಟ್ಟ ದೋಷಗಳನ್ನು ನಾವು ಸರಿಪಡಿಸಿಕೊಳ್ಳೋಣ, ತಿದ್ದುಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರಿ, ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ನಾವು ಹೆಸರನ್ನು ತೆಗೆದುಕೊಳ್ಳದೇ ಇದ್ದರೂ ಭಗವಂತನ ಲಿಸ್ಟಲ್ಲಿ ಇರ್ತದೆ. ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲದೆ ಇರ್ಬೋದು, ಹೇಳಲಿಕ್ಕೆ ಆಗದೇ ಇರಬಹುದು. ಆದರೆ ಭಗವಂತನಿಗೆ ಗೊತ್ತಿರ್ತದೆ. ಎಲ್ರಿಗೂ ಶ್ರೇಯಸ್ಸನ್ನು ಕರುಣಿಸ್ತಾನೆ. ನಿಷ್ಕಾಮವಾಗಿ ಮಾಡಿದಂತಹ ಏನೊಂದು ಕರ್ಮ ಇದೆ ಅದು ಶ್ರೇಷ್ಠವಾದ ಫಲವನ್ನು ಕೊಡ್ತದೆ. ಅಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತಿ ಮಹತೋ ಭಯಾತ್ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ದೊಡ್ಡ ಫಲವನ್ನು ತಂದು ಕೊಡುತ್ತದೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ, ಎಲ್ಲರಿಗೂ ಭಗವಂತನು ಮಂಗಳವನ್ನು ಉಂಟು ಮಾಡಲಿ. ಇಂತಹ ಯಾಗಯಜ್ಞಗಳು ನಿಮ್ಮ ಕುಟುಂಬದಿಂದ ಇನ್ನಷ್ಟು ಜಾಸ್ತಿ ಆಗಲಿ. ಜ್ಞಾನ ಮಾರ್ಗಕ್ಕೆ ಇದು ನಿಮ್ಮನ್ನು ಕರೆದುಕೊಂಡು ಬರಲಿ ಅಂತ ನಿಮ್ಮ ಕುಟುಂಬವನ್ನು ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.